ದೇಶದ ಲಕ್ಷಾಂತರ ಬ್ಯಾಂಕ್ ಗ್ರಾಹಕರಿಗೆ ಅತ್ಯಂತ ಉಪಯುಕ್ತವಾಗುವ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು, ಅವುಗಳನ್ನು ಪಾಲಿಸದಿದ್ದರೆ ವಿಧಿಸಲಾಗುವ ದಂಡ, ಪ್ರಮುಖ ಬ್ಯಾಂಕುಗಳ ನಿಯಮಗಳು ಮತ್ತು ನೀವು ದಂಡದಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಅನೇಕ ಗ್ರಾಹಕರು ನಮ್ಮ ಖಾತೆಯಿಂದ ಯಾಕೆ ಹಣ ಕಡಿತವಾಗಿದೆ ಎಂದು ಅಚ್ಚರಿಗೊಳ್ಳುವ ಪ್ರಮುಖ ಕಾರಣವೇ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳ ಅರಿವಿಲ್ಲದಿರುವುದಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಗಮನದಿಂದ ಕೇಳುವುದು ಅತ್ಯಂತ ಮುಖ್ಯವಾಗಿದೆ. ಇಂದಿನ ದಿನಗಳಲ್ಲಿ ಉಳಿತಾಯ ಖಾತೆ ಎಂದರೆ ಕೇವಲ ಹಣ ಇಡುವ ಸ್ಥಳವಲ್ಲ. ಇದು ನಿಮ್ಮ ಸಂಬಳ, ಪಿಂಚಣಿ, ಸರ್ಕಾರಿ ಯೋಜನೆಗಳ ಹಣ, ವಿದ್ಯಾರ್ಥಿ ವೇತನ, ವ್ಯಾಪಾರ ವಹಿವಾಟು, ಡಿಜಿಟಲ್ ಪಾವತಿಗಳು ಎಲ್ಲದರ ಕೇಂದ್ರಬಿಂದುವಾಗಿದೆ. ಆದರೆ ಇಂತಹ ಖಾತೆಯಲ್ಲಿ ಬ್ಯಾಂಕ್ ನಿಗದಿಪಡಿಸಿರುವ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಳದಿದ್ದರೆ ಬ್ಯಾಂಕ್ ನಿರ್ವಹಣಾ ಶುಲ್ಕದ ಹೆಸರಿನಲ್ಲಿ ದಂಡ ವಿಧಿಸಬಹುದು. ಈ ನಿಯಮವು ಖಾಸಗಿ ಬ್ಯಾಂಕುಗಳಿಗೆ ಮಾತ್ರವಲ್ಲ, ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕುಗಳಿಗೂ ಅನ್ವಯಿಸುತ್ತದೆ. ಹೀಗಾಗಿ ಅನಗತ್ಯವಾಗಿ ನಿಮ್ಮ ದುಡಿತದ ಹಣ ಬ್ಯಾಂಕ್ ದಂಡವಾಗಿ ಹೋಗಬಾರದೆಂದರೆ ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಕನಿಷ್ಠ ಬ್ಯಾಲೆನ್ಸ್ ಮಿತಿ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಬದಲಾಗುತ್ತದೆ. ಅದಷ್ಟೇ ಅಲ್ಲದೆ ನೀವು ವಾಸಿಸುವ ಪ್ರದೇಶದ ಮೇಲೆ ಕೂಡ ಇದು ಅವಲಂಬಿಸಿರುತ್ತದೆ. ಮೆಟ್ರೋ ನಗರಗಳು, ನಗರ ಪ್ರದೇಶಗಳು, ಅರೆ ನಗರ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ವಿಭಿನ್ನ ಕನಿಷ್ಠ ಬ್ಯಾಲೆನ್ಸ್ ಮಿತಿಗಳನ್ನು ಬ್ಯಾಂಕುಗಳು ನಿಗದಿಪಡಿಸುತ್ತವೆ. ಇದರ ಹಿಂದಿನ ಉದ್ದೇಶ ಬ್ಯಾಂಕ್ ನಿರ್ವಹಣಾ ವೆಚ್ಚವನ್ನು ಸಮತೋಲನದಲ್ಲಿಡುವುದು ಎಂದು ಬ್ಯಾಂಕುಗಳು ಹೇಳುತ್ತವೆ. ಆದರೆ ಗ್ರಾಹಕರ ದೃಷ್ಟಿಯಿಂದ ನೋಡಿದರೆ ಇದು ಹೆಚ್ಚುವರಿ ಜಾಗೃತಿಯನ್ನು ಬೇಡಿಸುವ ವಿಷಯವಾಗಿದೆ. ಮೊದಲು ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಎಸ್ಬಿಐನಲ್ಲಿ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರು ತಮ್ಮ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕಾಗುತ್ತದೆ. ಮೆಟ್ರೋ ನಗರಗಳಲ್ಲಿ ಖಾತೆ ಹೊಂದಿರುವವರು ಕನಿಷ್ಠ 3,000 ರೂಪಾಯಿ ಬ್ಯಾಲೆನ್ಸ್ ಇರಿಸಿಕೊಳ್ಳಬೇಕು. ನಗರ ಪ್ರದೇಶಗಳಲ್ಲಿ ಈ ಮಿತಿ 2,000 ರೂಪಾಯಿಗಳಾಗಿದ್ದು, ಗ್ರಾಮೀಣ ಶಾಖೆಗಳಲ್ಲಿ ಖಾತೆ ಹೊಂದಿರುವವರಿಗೆ ಕನಿಷ್ಠ 1,000 ರೂಪಾಯಿ ಬ್ಯಾಲೆನ್ಸ್ ಸಾಕಾಗುತ್ತದೆ. ಎಸ್ಬಿಐ ನಿಯಮದ ಪ್ರಕಾರ ಈ ಮಿತಿಗಿಂತ ಕಡಿಮೆ ಬ್ಯಾಲೆನ್ಸ್ ಇದ್ದರೆ ಬ್ಯಾಂಕ್ 50 ರೂಪಾಯಿಯಿಂದ 200 ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. ಇದು ಖಾತೆಯಲ್ಲಿರುವ ಕೊರತೆಯ ಪ್ರಮಾಣದ ಮೇಲೆ ಅವಲಂಬಿಸಿರುತ್ತದೆ. ಮುಂದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕುರಿತು ಮಾತನಾಡುವುದಾದರೆ, ಈ ಬ್ಯಾಂಕ್ ಕೂಡ ತನ್ನ ಗ್ರಾಹಕರು ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕೆಂದು ಒತ್ತಾಯಿಸುತ್ತದೆ. ದೊಡ್ಡ ನಗರಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಾತೆ ಹೊಂದಿರುವವರು ಕನಿಷ್ಠ 2,000 ರೂಪಾಯಿ ಬ್ಯಾಲೆನ್ಸ್ ಇರಿಸಿಕೊಳ್ಳಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮಿತಿ 1,000 ರೂಪಾಯಿಗಳಾಗಿರುತ್ತದೆ. ಪಿಎನ್ಬಿಯ ಉದ್ದೇಶ ಖಾತೆಗಳು ಸಕ್ರಿಯವಾಗಿರಬೇಕು ಮತ್ತು ಬ್ಯಾಂಕ್ ಸೇವೆಗಳ ನಿರ್ವಹಣೆ ಸರಾಗವಾಗಿ ನಡೆಯಬೇಕು ಎಂಬುದಾಗಿದೆ. ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ದರೆ ಬ್ಯಾಂಕ್ ನಿಯಮಾನುಸಾರ ದಂಡ ವಿಧಿಸಲಾಗುತ್ತದೆ. ಇನ್ನು ಖಾಸಗಿ ವಲಯದ ಪ್ರಮುಖ ಬ್ಯಾಂಕ್ ಆಗಿರುವ ಎಚ್ಡಿಎಫ್ಸಿ ಬ್ಯಾಂಕ್ ಕಡೆ ಗಮನ ಹರಿಸಿದರೆ ಇಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು ತುಸು ಕಠಿಣವಾಗಿವೆ ಎಂದು ಹೇಳಬಹುದು. ದೊಡ್ಡ ನಗರಗಳಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರು ಕನಿಷ್ಠ 10,000 ರೂಪಾಯಿ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕಾಗುತ್ತದೆ. ಸಣ್ಣ ನಗರಗಳು ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಈ ಮಿತಿ 2,500 ರೂಪಾಯಿಯಿಂದ 5,000 ರೂಪಾಯಿಗಳವರೆಗೆ ಇರಬಹುದು. ಎಚ್ಡಿಎಫ್ಸಿ ಬ್ಯಾಂಕಿನ ನೀತಿಯ ಪ್ರಕಾರ ಗ್ರಾಹಕರು ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ವಿಫಲವಾದರೆ ಬ್ಯಾಂಕ್ 500 ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. ಇದರಿಂದಾಗಿ ಅನೇಕ ಗ್ರಾಹಕರು ತಿಂಗಳ ಕೊನೆಯಲ್ಲಿ ಖಾತೆಯಿಂದ ಹಣ ಕಡಿತವಾಗಿರುವುದನ್ನು ಗಮನಿಸುತ್ತಾರೆ. ಅದೇ ರೀತಿ ಐಸಿಐಸಿಐ ಬ್ಯಾಂಕ್ ಕೂಡ ತನ್ನ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳಿಗೆ ಹೆಸರುವಾಸಿಯಾಗಿದೆ. ದೊಡ್ಡ ನಗರಗಳಲ್ಲಿ ಐಸಿಐಸಿಐ ಬ್ಯಾಂಕ್ ಖಾತೆ ಹೊಂದಿರುವವರು ಕನಿಷ್ಠ 10,000 ರೂಪಾಯಿ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕು. ಸಣ್ಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಈ ಮಿತಿ 2,500 ರೂಪಾಯಿಯಿಂದ 5,000 ರೂಪಾಯಿಗಳವರೆಗೆ ಇರಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಖಾತೆ ಹೊಂದಿರುವವರಿಗೆ ಕನಿಷ್ಠ 1,000 ರೂಪಾಯಿ ಬ್ಯಾಲೆನ್ಸ್ ಸಾಕಾಗುತ್ತದೆ. ಐಸಿಐಸಿಐ ಬ್ಯಾಂಕ್ ನಿಯಮದ ಪ್ರಕಾರ ಈ ಮಿತಿಗಿಂತ ಕಡಿಮೆ ಬ್ಯಾಲೆನ್ಸ್ ಇದ್ದರೆ ಬ್ಯಾಂಕ್ 250 ರೂಪಾಯಿಯಿಂದ 500 ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. ಇಷ್ಟೇ ಅಲ್ಲದೆ ಇತರ ಖಾಸಗಿ ಮತ್ತು ಸಹಕಾರಿ ಬ್ಯಾಂಕುಗಳಲ್ಲಿಯೂ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು ಅನ್ವಯಿಸುತ್ತವೆ. ಕೆಲವು ಬ್ಯಾಂಕುಗಳು ಶೂನ್ಯ ಬ್ಯಾಲೆನ್ಸ್ ಖಾತೆಗಳನ್ನು ನೀಡುತ್ತವೆ, ಆದರೆ ಇವು ಸಾಮಾನ್ಯವಾಗಿ ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟಿರುತ್ತವೆ. ಉದಾಹರಣೆಗೆ, ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ತೆರೆಯುವ ಜನ್ಧನ್ ಖಾತೆಗಳು ಅಥವಾ ಪಿಂಚಣಿ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿಯಮ ಅನ್ವಯಿಸದೇ ಇರಬಹುದು. ಆದರೆ ಸಾಮಾನ್ಯ ಉಳಿತಾಯ ಖಾತೆಗಳಲ್ಲಿ ಈ ನಿಯಮವನ್ನು ಪಾಲಿಸುವುದು ಅನಿವಾರ್ಯವಾಗಿದೆ. ಈಗ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ದರೆ ಎದುರಾಗುವ ಅನಾನುಕೂಲಗಳನ್ನು ವಿವರವಾಗಿ ನೋಡೋಣ. ಮೊದಲನೆಯದಾಗಿ, ಬ್ಯಾಂಕ್ ದಂಡ ವಿಧಿಸುತ್ತದೆ. ಇದು ಪ್ರತಿ ತಿಂಗಳು ಅಥವಾ ನಿರ್ದಿಷ್ಟ ಅವಧಿಗೆ ಒಂದೇ ಬಾರಿ ವಿಧಿಸಬಹುದು.
ಎರಡನೆಯದಾಗಿ, ದೀರ್ಘಕಾಲದವರೆಗೆ ಖಾತೆಯಲ್ಲಿ ಬ್ಯಾಲೆನ್ಸ್ ಇಲ್ಲದಿದ್ದರೆ ಖಾತೆಯನ್ನು ನಿಷ್ಕ್ರಿಯ ಖಾತೆಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ನಿಷ್ಕ್ರಿಯ ಖಾತೆಯಿಂದ ಹಣ ವಹಿವಾಟು ಮಾಡುವುದು ಕಷ್ಟವಾಗುತ್ತದೆ ಮತ್ತು ಕೆಲವು ಸಾರಿ ಖಾತೆಯನ್ನು ಮರುಸಕ್ರಿಯಗೊಳಿಸಲು ಹೆಚ್ಚುವರಿ ಪ್ರಕ್ರಿಯೆಗಳನ್ನು ಅನುಸರಿಸಬೇಕಾಗುತ್ತದೆ. ಮೂರನೆಯದಾಗಿ, ಕೆಲವು ಬ್ಯಾಂಕುಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿಯಮ ಪಾಲಿಸದಿದ್ದರೆ ಉಳಿತಾಯ ಖಾತೆಯ ಮೇಲಿನ ಬಡ್ಡಿ ದರಕ್ಕೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳ ಪ್ರಮುಖ ಅಂಶಗಳನ್ನು ಗ್ರಾಹಕರು ಸದಾ ನೆನಪಿನಲ್ಲಿಡಬೇಕು. ದೊಡ್ಡ ಮತ್ತು ಸಣ್ಣ ಎಲ್ಲ ಬ್ಯಾಂಕುಗಳು ಈ ನಿಯಮವನ್ನು ತಮ್ಮದೇ ರೀತಿಯಲ್ಲಿ ಜಾರಿಗೊಳಿಸುತ್ತವೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಕನಿಷ್ಠ ಬ್ಯಾಲೆನ್ಸ್ ಮಿತಿಗಳು ಬದಲಾಗುತ್ತವೆ. ಖಾತೆಯ ಪ್ರಕಾರ, ಬ್ಯಾಂಕ್ ನೀತಿ ಮತ್ತು ಗ್ರಾಹಕರ ವರ್ಗದ ಮೇಲೆ ದಂಡದ ಮೊತ್ತ ಬದಲಾಗಬಹುದು. ಇಂದಿನ ಡಿಜಿಟಲ್ ಬ್ಯಾಂಕಿಂಗ್ ಯುಗದಲ್ಲಿ ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳ ಮೂಲಕ ನೀವು ನಿಮ್ಮ ಖಾತೆಯ ಬ್ಯಾಲೆನ್ಸ್ ಮತ್ತು ಯಾವುದೇ ದಂಡದ ಮಾಹಿತಿಯನ್ನು ನಿಜ ಸಮಯದಲ್ಲಿ ಪರಿಶೀಲಿಸಬಹುದು. ಇನ್ನು ನೀವು ಈ ದಂಡದಿಂದ ಮುಕ್ತರಾಗಿರಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋಣ. ನೀವು ದಂಡದಿಂದ ಮುಕ್ತರಾಗಿರಬೇಕೆಂದರೆ ಮೊದಲನೆಯದಾಗಿ ನಿಮ್ಮ ಖಾತೆಯಲ್ಲಿ ಯಾವಾಗಲೂ ಬ್ಯಾಂಕ್ ನಿಗದಿಪಡಿಸಿರುವ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಳಬೇಕು. ನಿಮ್ಮ ಆದಾಯ ಮತ್ತು ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ ತಿಂಗಳ ಕೊನೆಯಲ್ಲಿ ಖಾತೆಯಲ್ಲಿ ಕನಿಷ್ಠ ಮೊತ್ತ ಉಳಿಯುವಂತೆ ಯೋಜನೆ ರೂಪಿಸಿಕೊಳ್ಳಿ. ಸಣ್ಣ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಗ್ರಾಹಕರು ಕೂಡ ತಮ್ಮ ಖಾತೆಯ ಬ್ಯಾಲೆನ್ಸ್ ನಿಗದಿತ ಮಿತಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಕಾಲಕಾಲಕ್ಕೆ ನಿಮ್ಮ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಅಥವಾ ಶಾಖೆಯಿಂದ ನವೀಕರಿಸಿದ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳನ್ನು ಪರಿಶೀಲಿಸುವುದು ಉತ್ತಮ. ಒಟ್ಟಿನಲ್ಲಿ, ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು ಕೇವಲ ಬ್ಯಾಂಕುಗಳ ನಿಯಮಗಳಷ್ಟೇ ಅಲ್ಲ, ಗ್ರಾಹಕರ ಹಣಕಾಸು ಶಿಸ್ತಿನ ಭಾಗವಾಗಿವೆ. ಸ್ವಲ್ಪ ಜಾಗೃತಿಯಿಂದ ನೀವು ಅನಗತ್ಯ ದಂಡವನ್ನು ತಪ್ಪಿಸಬಹುದು ಮತ್ತು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಉಳಿಸಬಹುದು. ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ತಿಳಿದಿರುವುದು ಇಂದು ಪ್ರತಿಯೊಬ್ಬ ಗ್ರಾಹಕನಿಗೂ ಅವಶ್ಯವಾಗಿದೆ. ಇಂತಹ ಉಪಯುಕ್ತ ಬ್ಯಾಂಕಿಂಗ್ ಮಾಹಿತಿ, ಹಣಕಾಸು ನಿಯಮಗಳು ಮತ್ತು ಗ್ರಾಹಕರ ಹಕ್ಕುಗಳಿಗೆ ಸಂಬಂಧಿಸಿದ ನಿಖರ ಸುದ್ದಿಗಳನ್ನು ನಿಮ್ಮವರೆಗೆ ತಲುಪಿಸುವುದೇ ನ್ಯೂಸ್ ಫಾರ್ ಕರ್ನಾಟಕದ ಉದ್ದೇಶ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಅವರು ಕೂಡ ಅನಗತ್ಯ ದಂಡದಿಂದ ತಪ್ಪಿಸಿಕೊಳ್ಳಲು ಇದು ಸಹಾಯವಾಗಲಿ. ಇನ್ನಷ್ಟು ಪ್ರಮುಖ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಅಪ್ಡೇಟ್ಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಜೊತೆ ಸದಾ ಇರಿ. ಧನ್ಯವಾದಗಳು.